Hello, good morning students. Today we are trying to discuss about another important chapter in geography, that is India, then natural disasters of our country. So in this chapter we try to discuss about first one, what is the meaning of natural disaster? Secondly, causes, then effects and distribution of cyclones, floods, landslides, coastal erosion, earthquake. So these are all the important points that we discuss in this class. Very firstly, we know what is the meaning of natural disaster. ನೈಸರ್ಗಿಕ ವಿಕೋಪಗಳು ಅಥವಾ ನೈಸರ್ಗಿಕ ದುರಂತಗಳು, ಅವುಗಳ ಅರ್ಥ ಏನಪ್ಪ ಅಂತೇಳಿ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ, ಫಸ್ಟ್ಲಿ ದ ನ್ಯಾಚುರಲ್ ಹ್ಯಾಜಾರ್ಡ್ಸ್, ನೈಸರ್ಗಿಕವಾಗಿ ಆಗ್ತಕ್ಕಂಥ ಅನಾಹುತಗಳು. ನ್ಯಾಚುರಲ್ ಹ್ಯಾಜಾರ್ಡ್ಸ್ ಕ್ರಿಯೇಟ್ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್ ಆರ್ ನೋನ್ ಆಸ್ ನ್ಯಾಚುರಲ್ ಡಿಸಾಸ್ಟರ್ಸ್. Here you know what is the meaning of natural disaster. You write that. So, widespread disasters, the natural hazards which creates widespread destructions are called as natural disaster. ಯಾವ ನೈಸರ್ಗಿಕ ವಿಕೋಪಗಳು ದೊಡ್ಡ ಪ್ರಮಾಣದಲ್ಲಿ ದುರಂತವನ್ನು ಉಂಟು ಮಾಡ್ತಕ್ಕಂತಹ, ವಿನಾಶವನ್ನು ಉಂಟು ಮಾಡ್ತಕ್ಕಂಥ ಚಟುವಟಿಕೆಗಳನ್ನು we call as natural disaster. Remember, natural disasters may be in two types. One is natural disaster and another one is man-made disasters. ಅಂದರೆ ನೈಸರ್ಗಿಕವಾಗಿ ಆಗ್ತಕ್ಕಂಥ ಕೆಲವು ವಿಕೋಪಗಳು, ಇನ್ನು ಕೆಲವು ಸಂದರ್ಭಗಳಲ್ಲಿ ಮನುಷ್ಯ ಮಾಡ್ತಕ್ಕಂತಹ ಕಾರ್ಯಗಳಿಂದಾಗಿ ನೈಸರ್ಗಿಕ ವಿಕೋಪಗಳು ಉಂಟಾಗುತ್ತೆ. ಸೊ ಟೋಟಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಮೇ ಬಿ ಒನ್ ಈಸ್ ನ್ಯಾಚುರಲ್ ಆರ್ ಅನದರ್ ಒನ್ ಈಸ್ ಮ್ಯಾನ್ ಮೇಡ್ ನ್ಯಾಚುರಲ್ ಡಿಸಾಸ್ಟರ್ಸ್. ರಿಮೆಂಬರ್, natural disaster, among these two factors, two items, natural disasters can be geological hazards. ಈ ಭೂಮಿಯಲ್ಲಿ ಉಂಟಾಗ್ತಕ್ಕಂಥ ಜಿಯೋಲಾಜಿಕಲ್ ಎಫರ್ಟ್ಸ್ನಿಂದ ಆಗ್ತಕ್ಕಂಥ ಒಂದು ಜಿಯೋಲಾಜಿಕಲ್ ಹಜಾರ್ಡ್ಸಿಂದಾಗಿ ನ್ಯಾಚುರಲ್ ಡಿಸಾಸ್ಟರ್ಸ್ ಉಂಟಾಗುತ್ತೆ. ಸಚ್ ಆಸ್, ರಿಮೆಂಬರ್, ನ್ಯಾಚುರಲ್ ಡಿಸಾಸ್ಟರ್ಸ್ can be geological hazards such as, one is earthquakes, second one is volcanoes, third one is tsunami, and fourth one is landslide, and another one is avalanche. What is the meaning of avalanche? So masses of ice or masses of snow is called as avalanche. So then the weather associated, so these are all the important natural disasters. Then the weather associated the natural disasters, all these, one is earthquake, second one is volcanoes, third one is tsunami, and fourth one is landslides, and another one is avalanche. So these are all the important natural disasters. Then finally, the weather associated natural disasters. ಇನ್ನು ವಾಯುಗುಣಕ್ಕೆ ಸಂಬಂಧಪಟ್ಟಂತೆ, ವೆದರ್, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ನೈಸರ್ಗಿಕ ವಿಕೋಪಗಳು ಆಗುತ್ತೆ. ಸೊ ಯಾವ್ಯಾವುದಪ್ಪ ಅಂದರೆ ಸೈಕ್ಲೋನ್ಸ್, ದೆನ್ ಡ್ರಾಟ್, ಸೈಕ್ಲೋನ್ ಅಂದರೆ
ಚಂಡಮಾರುತ ಆಗಿರ್ಬೋದು, ಡ್ರಾಟ್ ಅಂದರೆ ಬರಗಾಲ ಆಗಿರ್ಬೋದು, ಫ್ಲಡ್ಸ್ ಮೀನ್ಸ್ ಓವರ್ಫ್ಲೋ ಪ್ರವಾಹ ಆಗಿರ್ಬೋದು. ಸೊ ಆ್ಯಂಡ್ ಎಪಿಡೆಮಿಕ್ ಡಿಸೀಸಸ್, ಮನುಷ್ಯನಲ್ಲಿ ಉಂಟಾಗ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು. ಸೊ ದೀಸ್ ಆರ್ ಆಲ್ ವೆದರ್ ಅಸೋಸಿಯೇಟೆಡ್ ಡಿಸಾಸ್ಟರ್ಸ್. ರಿಮೆಂಬರ್, ವೆದರ್ ಅಸೋಸಿಯೇಟೆಡ್ ಡಿಸಾಸ್ಟರ್ಸ್ ಅಂದಾಗ ನೀವು ಹೇಳಬೇಕಾಗುತ್ತೆ ಯಾವುದು? ಒಂದು ಸೈಕ್ಲೋನ್ಸ್ ಆಗಿರ್ಬೋದು, ಎರಡನೇದಾಗಿ ಡ್ರಾಟ್ ಆಗಿರ್ಬೋದು, ಮೂರನೇದಾಗಿ ಫ್ಲಡ್ಸ್ ಆಗಿರ್ಬೋದು, ನಾಲ್ಕನೇದಾಗಿ ಎಪಿಡೆಮಿಕ್ ಡಿಸೀಸಸ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ವೆದರ್ ಅಸೋಸಿಯೇಟೆಡ್ ನ್ಯಾಚುರಲ್ ಡಿಸಾಸ್ಟರ್ಸ್. ಮೋಸ್ಟ್ ಆಫ್ ದ ನ್ಯಾಚುರಲ್ ಡಿಸಾಸ್ಟರ್ಸ್ ಇನ್ ಅವರ್ ಕಂಟ್ರಿ ಆರ್ ಇನ್ಫ್ರೀಕ್ವೆಂಟ್. ನಮ್ಮ ದೇಶದಲ್ಲಿ ಸಂಭವಿಸಬಹುದಾಗಿರ್ತಕ್ಕಂಥ ದುರಂತಗಳು ಇಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಅನ್ಫ್ರೀಕ್ವೆಂಟ್ ಅಂದರೆ ಇಲ್ಲಿ ಅಂದರೆ ಪದೇ ಪದೇ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಆಗ್ತಕ್ಕಂಥ ಘಟನೆಗಳು. ನ್ಯಾಚುರಲ್ ಡಿಸಾಸ್ಟರ್ಸ್ ಇನ್ ಅವರ್ ಕಂಟ್ರಿ ಆರ್ ಇನ್ಫ್ರೀಕ್ವೆಂಟ್ ಆ್ಯಂಡ್ ಆಲ್ಸೋ ಇಂಪ್ರಡಿಕ್ಟೇಬಲ್. ಅವುಗಳನ್ನು ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಆಗದೆ ಇರತಕ್ಕಂಥ ರೀತಿಗಳು ಒಂದ್ಸರಿ ಆಗ್ಬಿಡುತ್ತೆ. ಇಂಪ್ರಡಿಕ್ಟೇಬಲ್, ಹವೆವರ್ ಎ ಬೆಟರ್ ನಾಲೆಡ್ಜ್. ಏನಾಗಿರ್ಬೋದು ಅದರ ಒಂದು ಜ್ಞಾನ. ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಬಗ್ಗೆ ಒಂದು ಬೆಟರ್ ನಾಲೆಡ್ಜ್ ಅಬೌಟ್ ದ ನ್ಯಾಚುರಲ್ ಡಿಸಾಸ್ಟರ್ಸ್ ರೆಡ್ಯೂಸ್ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್. ಒಂದು ವೇಳೆ ನಮಗೆ ನಾಲೆಡ್ಜ್ ಇದ್ದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳಿಂದ ನಾವೆಲ್ಲರೂ ಸಹ ಪಾರಾಗ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಕಾಣಬಹುದು. ಸೊ ಇಂಡಿಯಾ ಇಸ್ ಎ ವಾಸ್ಟ್ ಕಂಟ್ರಿ. ವಿ ನೋ ದಟ್ India is a vast country and has been facing various natural resources, because India is a vast country and also facing various natural disasters. For example, India faces cyclones, floods, landslides, coastal erosions and earthquakes are faced by our country. So among all these items, firstly we try to know about what is the meaning of cyclones, what are the reasons for cyclones, and what are the effects of cyclones. Very firstly we discuss about cyclone. So in a cyclone, the wind blows spirally. At the time of cyclones, wind blows spirally, ಚಕ್ರಾಕಾರವಾಗಿ ಗಾಳಿ ಬೀಸ್ತಾ ಇರುತ್ತೆ ಸೈಕ್ಲೋನ್ ಸಂದರ್ಭದಲ್ಲಿ. In the cyclone time, the wind blows spirally inwards towards the center of low pressure area. ಅತಿ ಕಡಿಮೆ ಒತ್ತಡ ಇರತಕ್ಕಂಥ ಪ್ರದೇಶದಿಂದ ಸ್ಪೈರಲ್ ಆಗಿ ವಿಂಡ್ ಬ್ಲೋ ಆಗ್ತಾ ಹೋಗುತ್ತೆ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸೈಕ್ಲೋನ್ಸ್. ರಿಮೆಂಬರ್ ದಿಸ್ ಡಿಸಾಸ್ಟರ್ ಅಸೋಸಿಯೇಟೆಡ್ ವಿತ್, ಈ ಒಂದು ಸೈಕ್ಲೋನ್ಸ್ ಅಂತಕ್ಕಂಥದ್ದು ಯಾವುದರ ಜೊತೆ ಸಂಬಂಧ ಇಟ್ಕೊಂಡಿದೆಯಪ್ಪ? ಸಂಬಂಧ ಒಂದಿದೆ ಅಂದರೆ mainly it is one of the natural disaster belongs to atmosphere. So there are two types of cyclones. One is tropical cyclones and another one is temperate cyclones. There are two types of cyclones in our country. One is ಟ್ರಾಪಿಕಲ್ ಸೈಕ್ಲೋನ್ಸ್, ಉಷ್ಣವಲಯದ ಮಾರುತಗಳು, ಆ್ಯಂಡ್ ಟೆಂಪರೇಟ್ ಸೈಕ್ಲೋನ್ಸ್, ಸಮಶೀತೋಷ್ಣ ವಲಯದ ಮಾರುತಗಳು ಅಂತೇಳಿ ಎರಡು ರೀತಿಯಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೀವಿ. ದೆನ್ ವಾಟ್ ವರ್ ದ ಕಾಸಸ್ ಫಾರ್ ದ cyclones? What were the causes? Why cyclones arose in our country? Remember,
The most ideal conditions for the ವರ್ಜಿನ್, ನಮ್ಮ ದೇಶದಲ್ಲಿ ಬಹಳ ಹಿತಕರವಾಗಿರ್ತಕ್ಕಂಥ ಐಡಿಯಲ್ ಕಂಡೀಷನ್ ಫಾರ್ ದ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಟ್ರಾಪಿಕಲ್ ಸೈಕ್ಲೋನ್ಸ್. ಬಹಳ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಉಷ್ಣವಲಯದ ಮಾರುತಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒರಿಜಿನೇಟ್ ಆಗುತ್ತೆ, ಆರ್ಗನೈಸ್ ಆಗುತ್ತೆ, ಉಗಮವಾಗುತ್ತೆ. ಯಾಕೆ? ಬಿಕಾಸ್ ಆಫ್ ಹೈ ಟೆಂಪರೇಚರ್ ಇನ್ ಅವರ್ ಕಂಟ್ರಿ. ಫಸ್ಟ್ ರೀಸನ್ ಫಾರ್ ದ cyclones in our country is high temperature. Second one is calm air. ತುಂಬಾ ಪ್ರಶಾಂತವಾಗಿರ್ತಕ್ಕಂಥ ಗಾಳಿ, ಅತಿ ಹೆಚ್ಚಾಗಿರ್ತಕ್ಕಂಥ ಉಷ್ಣಾಂಶ ಜೊತೆಗೆ ಕಾಮ್ ಏರ್, ತುಂಬಾ ಪ್ರಶಾಂತವಾಗಿರ್ತಕ್ಕಂಥ ಒಂದು ಗಾಳಿ. ಥರ್ಡ್ಲಿ ಹೈಲಿ ಸ್ಯಾಚುರೇಟೆಡ್ ಏರ್, ತುಂಬ ತೇವಾಂಶಪೂರಿತವಾಗಿರ್ತಕ್ಕಂಥ ಗಾಳಿ. ಆಲ್ ದೀಸ್ ತ್ರೀ ಫ್ಯಾಕ್ಟರ್ಸ್ ಆರ್ ರೀಸನ್ಸ್ ಫಾರ್ cyclones in our country. One is high temperature, second one is calm air, third one is highly saturated air. So these are all the three important factors for the cause of cyclones. Then these conditions, all these conditions resulted in the development of low pressure center in our country, in the Bay of Bengal. All these three factors, high temperature, calm air and saturated, and another one is highly saturated air. These three factors so resulted in the development of low pressure area. When low pressure area created in Bay of Bengal, in relatively high pressure privates around the low pressure area. ಕಡಿಮೆ ಒತ್ತಡದ ಪ್ರದೇಶ ಸುತ್ತ ಏನಾಗುತ್ತೆ, ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಸೊ ದ ವಿಂಡ್ಸ್ ಬ್ಲೋಸ್ ಸ್ಪೈರಲಿ ಇನ್ವರ್ಡ್ಸ್ ಟು ದ ಸೆಂಟರ್ ಆಫ್ ಲೋ ಪ್ರೆಷರ್ ಏರಿಯಾ. ಆಗ ಉಷ್ಣವಲಯದಿಂದ ಗಾಳಿ ಚಕ್ರಾಕಾರವಾಗಿ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸಲಿಕ್ಕೆ ಪ್ರಯತ್ನ ಮಾಡುತ್ತೆ, ಅಂಡ್ ಕಾಸಿಂಗ್ cyclones. Such type of conditions are found in tropical zone, especially over the seas. Cyclones are seen so in tropical region and especially over the sea area. So then after we discuss about what are the effects of cyclones. Remember, tropical cyclones are very destructive. Remember, in our country, tropical cyclones, ಉಷ್ಣವಲಯದಲ್ಲಿ ಉಂಟಾಗ್ತಕ್ಕಂಥ ಪ್ರವಾಹಗಳು, ಮಾರುತಗಳು are very destructive, and they destruct or they make destructions on ಯಾವ್ಯಾವ ವಿಷಯಗಳ ಮೇಲೆ ಅದು ತೊಂದರೆ ಮಾಡುತ್ತಂದ್ರೆ, ಫಸ್ಟ್ ಒನ್ ಈಸ್ ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ. ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ನಷ್ಟವನ್ನಾಗುತ್ತೆ. ಫಸ್ಟ್ ಪಾಯಿಂಟ್ ಈಸ್ ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ. ಸೆಕೆಂಡ್ ಒನ್ ಈಸ್ ಡ್ಯಾಮೇಜ್ ಟು ಬಿಲ್ಡಿಂಗ್ಸ್. ಡ್ಯಾಮೇಜ್ ಟು ಬಿಲ್ಡಿಂಗ್ಸ್, ಅನೇಕ ಕಟ್ಟಡಗಳು ಬಿದ್ದು ಹೋಗುತ್ತೆ. ಡ್ಯಾಮೇಜ್ ಟು ಬಿಲ್ಡಿಂಗ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅಂಡ್ ಕಮ್ಯುನಿಕೇಶನ್ ಸಿಸ್ಟಮ್. ನೋಡಿ, ಸೆಕೆಂಡ್ ಒನ್ ಈಸ್, ಇದು ತುಂಬ ತೊಂದರೆಯನ್ನು ಯಾವುದಕ್ಕುಂಟು ಮಾಡುತ್ತೆ? ಟು ಬಿಲ್ಡಿಂಗ್ಸ್, ಟು ಟ್ರಾನ್ಸ್ಪೋರ್ಟ್ ಅಂಡ್ ಟು ಕಮ್ಯುನಿಕೇಶನ್ ಫೀಲ್ಡ್. ಅಂಡ್ ಲಾಸ್ಟ್ ಒನ್ ಈಸ್ ದಿಸ್ ಡಿಸ್ಟರ್ಬ್ ಪವರ್ ಸಪ್ಲೈ ಆಲ್ಸೋ. ನೋಡಿ, ಎಲ್ಲಾದರೂ ಚಂಡಮಾರುತ ಆದಾಗ ಏನಾಗುತ್ತೆ, ಕರೆಂಟನ್ನು ಸಪ್ಲೈ ಮಾಡ್ತಕ್ಕಂಥ, ಪವರ್ ಸಪ್ಲೈ ಮಾಡ್ತಕ್ಕಂಥ
ಕಂಬಗಳು ಬಿದ್ದು ಹೋಗುತ್ತೆ. ಅವಾಗ ಏನಾಗುತ್ತೆ, ಮುಂದಿನ ಊರುಗಳಿಗೆ ಕರೆಂಟೇ ಇಲ್ದಂಗೆ ಆಗುತ್ತೆ. ಸೊ ಆ ರೀತಿಯಲ್ಲಿ ಮುಖ್ಯವಾಗಿ cyclones also affects on power supply. And fourth one is cyclones also destroy crops, vegetation and animals also. So these are all the important effects of cyclones. Once again will I say, point number 1, loss of life and property. Second one is damage to buildings, crops, and another one is communication system. Third one is cyclones also disrupt power supply. Then another important one is cyclones destroy crops, vegetables and animals. So these are all the important effects of cyclones. Then after, in which places in our country, in which places we see high cyclones or heavy cyclonic conditions in our country? I mean distribution of cyclones. So in our country, most of the tropical cyclones developing in Bay of Bengal. In India, most of the tropical cyclones development in the Bay of Bengal. So hence in India, most of the eastern coast belongs to cyclonic area, prone to cyclones. It includes the coastal areas of Tamil Nadu and Andhra Pradesh and Odisha and West Bengal are the important cyclonic prone area, cyclonic disturbed area in our country. So a few cyclones developing in ಅರೇಬಿಯನ್ ಸಿ, ಕೆಲವೇ ಸಣ್ಣ ಪ್ರಮಾಣದಲ್ಲಿ ಏನಾಗುತ್ತೆ, ನಮಗೆ ಅರಬ್ಬಿ ಸಮುದ್ರದಲ್ಲಿ ಈ ರೀತಿಯ ಒಂದು ಸೈಕ್ಲೋನ್ಸ್ಗಳನ್ನು ನಾವು ಕಾಣ್ತೀವಿ. ದೆನ್ ಆಫ್ಟರ್ ಟ್ರಾಪಿಕಲ್ ಸೈಕ್ಲೋನ್ಸ್ ಅಕರ್ಸ್ ಮೈನ್ಲಿ ಇನ್ ಇಂಡಿಯಾ. ಯಾವಾಗ ಸಂಭವಿಸುತ್ತೆ ಸೈಕ್ಲೋನ್ಸ್ಗಳು ಇಂಡಿಯಾದಲ್ಲಿ? ಟ್ರಾಪಿಕಲ್ ಸೈಕ್ಲೋನ್ಸ್ ಅಕರ್ಸ್ mainly in our country during the northeastern monsoon season. I mean retreating monsoon season, cyclones arose in Bay of Bengal. Especially October and November are known for severe cyclonic conditions in our country. Especially in our country, in the month of October and November, cyclones are organized. Then a few cyclones ಸ್ವಲ್ಪವೇ ಪ್ರಮಾಣದಲ್ಲಿ occurs in the month of May and June. So remember, a few ಸ್ವಲ್ಪ ಏನಾದರೂ ಸೈಕ್ಲೋನ್ಸ್ ಆಗುತ್ತೆ ಅಂದರೆ ಅದು ಯಾವ ತಿಂಗಳಲ್ಲಿ? ಮೇ ಮತ್ತು ಜೂನ್ನಲ್ಲಿ. ಎಸ್, ಈಗ ಆಗೋಗಿದೆ, ಸೈಕ್ಲೋನ್ಸ್ ಬರ್ತಾ ಇದೆ, ಆಗ್ತಾ ಇದೆ ಅಂತ ಗೊತ್ತಿದೆ. ಒಂದು ವೇಳೆ ಏನಾದರೂ ಪ್ರಿವೆಂಟಿವ್ ಮೆಜರ್ಸ್ಗಳನ್ನು ನಾವು ಮಾಡಬಹುದಾ? ಈ ಚಂಡಮಾರುತವನ್ನು ತಡೆಗಟ್ಟಲಿಕ್ಕೆ ಏನಾದರೂ ಪ್ರಿವೆಂಟಿವ್ ಮೆಥಡ್ಸ್ಗಳಿದೆಯಾ, ಮೆಜರ್ಸ್ಗಳಿದೆಯಾ? ಎಸ್, some of the preventive measures is there for
to avoid lot of disturbance given by cyclones. Yes, preventive measures. ಸೈಕ್ಲೋನ್ಸ್ ಆರ್ ನ್ಯಾಚುರಲ್ ಫೆನಾಮಿನಾ. ನಮಗೆಲ್ಲರಿಗೂ ಗೊತ್ತಿದೆ, ನಾವು ಯಾರೂ ಮಾಡದೇ ಇರತಕ್ಕಂಥ ಒಂದು ನೈಸರ್ಗಿಕವಾಗಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದು? ಸೈಕ್ಲೋನ್ಸ್. ಸೈಕ್ಲೋನ್ಸ್ ಆರ್ ನ್ಯಾಚುರಲ್ ಫೆನಾಮಿನಾ. ವಿ ಕ್ಯಾನ್ ನಾಟ್ ಪ್ರಿವೆಂಟ್ ದೆಮ್. ಮನುಷ್ಯ ಅವುಗಳನ್ನು ತಡೆಗಟ್ಟಲಿಕ್ಕೆ ಆಗಲ್ಲ. ಬಿಕಾಸ್ cyclones are natural phenomena, so we can't reduce or prevent them, but the people can pay heed to. ಆದರೆ ಜನ ಏನು ಮಾಡಬಹುದು? ನಮ್ಮ ವಾರ್ನಿಂಗ್ಸ್ಗಳನ್ನು, ಎಚ್ಚರಿಕೆಗಳನ್ನು ನಾವು ಗಮನ ಹರಿಸಲೇಬೇಕು. ಸೊ ಪೀಪಲ್ ಶುಡ್ ಕೀಪ್ ಇನ್ ಟಚ್ ಆಫ್ ರೇಡಿಯೋ. ವಿದ್ಯಾರ್ಥಿಗಳಿಗೆ ಕೇಳಿರ್ಬೋದು ನೀವು, ಮಳೆಗಾಲದಲ್ಲಿ ರೇಡಿಯೋದಲ್ಲಿ ಬರುತ್ತೆ, ನಾಳೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗುತ್ತೆ, ಸಾಕಷ್ಟು ಮಳೆ ಬರುತ್ತೆ, 200 ಕಿಲೋಮೀಟರ್ ಫಾಸ್ಟ್ ಗಾಳಿ ಬೀಸ್ತಾ ಇರುತ್ತೆ. ಸೊ ನಾವು ಆವಾಗ ಏನಾಗಬೇಕು? ಅಲರ್ಟ್ ಆಗಬೇಕು. ಬರಲಿ ಬಿಡು ನೋಡೋಣ ಅಂತ ಹೋದ್ರೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಪೀಪಲ್ ಶುಡ್ ಕೀಪ್ ಇನ್ ಟಚ್ ವಿತ್ ರೇಡಿಯೋ. ನಾಟ್ ಓನ್ಲಿ ರೇಡಿಯೋ, ಟೆಲಿವಿಷನ್ and other communicative lines. ನೋಡಿ, ನಾವು ರೇಡಿಯೋವನ್ನು ಆಲಿಸ್ತಾ ಇರಬೇಕು, ಟಿವಿಯನ್ನು ನೋಡ್ತಾ ಇರಬೇಕು, ಆ್ಯಂಡ್ ಅದರ್ ಕಮ್ಯುನಿಕೇಟಿವ್ ಮೀಡಿಯಾಸ್, ಬೇರೆ ಈ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಮಾಧ್ಯಮಗಳನ್ನು ನಾವು ನೋಡ್ತಾ ಇದ್ದಾಗ ಇಟ್ ಈಸ್ ಪಾಸಿಬಲ್ ಟು ಟೇಕ್ ಪ್ರಿವೆಂಟಿವ್ ಮೆಸರ್ಸ್. ಪಾಯಿಂಟ್ ನಂಬರ್ 1, people should keep in touch with radio, television and other communicative lines. ಎರಡನೇದಾಗಿ, temporary shelters should be provided during at the time of cyclones. ಸೈಕ್ಲೋನ್ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಜನತೆಗೆ ಟೆಂಪರರಿ, ತಾತ್ಕಾಲಿಕವಾಗಿರ್ತಕ್ಕಂಥ ಶೆಲ್ಟರ್ ಅಂದರೆ ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಸತಿಯನ್ನು ಕೊಡ್ತಕ್ಕಂಥದ್ದು. ಅದು ಎಂಥ ವಸತಿ? ಟೆಂಪರರಿ ಶೆಲ್ಟರ್ ಶುಡ್ ಬಿ ಪ್ರೊವೈಡೆಡ್ ಡ್ಯೂರಿಂಗ್ ಸೈಕ್ಲೋನ್ಸ್. ದಟ್ ಇಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ಲಿ, ಸೈಕ್ಲೋನ್ಸ್ ಪ್ರೂಫ್ ಸ್ಟ್ರಕ್ಚರ್ಸ್. ಏನಾಗುತ್ತಿಲ್ಲ, ಮುಖ್ಯವಾಗಿ ಪ್ರವಾಹವನ್ನು ತಡೆಗಟ್ಟತಕ್ಕಂತಹ ಈ ಚಂಡಮಾರುತವನ್ನು ತಡೆಗಟ್ಟತಕ್ಕಂಥ ಸೈಕ್ಲೋನ್ ಪ್ರೂಫ್ ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್. ನಾವು ಮನೆ ಕಟ್ಕೊಳ್ಳುವಾಗ ಆ ಒಂದು ಚಂಡಮಾರುತವನ್ನು ತಡೆಗಟ್ಟತಕ್ಕಂತಹ ರೀತಿಯಲ್ಲಿ ನಾವು ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಆ್ಯಂಡ್ ಮ್ಯಾನ್ಗ್ರೋವ್ ಫಾರೆಸ್ಟ್, ತುಂಬ ಆಳವಾಗಿ ಬೇರನ್ನು ಬಿಡ್ತಕ್ಕಂತಹ ಮ್ಯಾನ್ಗ್ರೋವ್ ಫಾರೆಸ್ಟ್ ಆ್ಯಂಡ್ ಅದರ್ ಡೀಪ್ ರೂಟೆಡ್, ತುಂಬ ಆಳಕ್ಕೆ ಬೇರು ಬಿಡ್ತಕ್ಕಂಥ ಮರಗಳನ್ನು ನಾವೇನು ಮಾಡಬೇಕಾಗತ್ತೆ? ಅಲ್ಲಿ ಗ್ರೋನ್ ಅಲಾಂಗ್ ವಿತ್ ದ ಕೋಸ್ಟ್ ಲೈನ್. ಆ ಕೋಸ್ಟ್ ಲೈನ್ಗೆ ನಾವು ಮರಗಳನ್ನು, ಮ್ಯಾಂಗ್ರೋವ್ ಫಾರೆಸ್ಟ್ ಆ್ಯಂಡ್ ಡೀಪ್ ರೂಟೆಡ್ ಫಾರೆಸ್ಟ್ ಆರ್ ಗ್ರೋನ್ ಅಲಾಂಗ್ ವಿತ್ ದ ಕೋಸ್ಟಲ್ ಲೈನ್. ಆ್ಯಂಡ್ ಅನದರ್ ಒನ್ ಈಸ್ ಚೆಕ್ ದ ಇಂಪ್ಯಾಕ್ಟ್ ಆಫ್ cyclones. All these methods try to stop the impact of cyclone winds and the soil erosion. The trees try to stop the deep-rooted trees and mangrove forest try to stop the impact of cyclones and also soil erosion. So that is cyclones. Secondly, we discuss about natural disasters, floods, the pravaha. So here, what is the meaning of floods? ಯಾವುದನ್ನು ನೀವು ಪ್ರವಾಹ ಅಂತ ಕರೀತೀರಾ? ನೋಡಿರ್ತೀರ ನೀವು ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನೀವು ಈ ಪ್ರವಾಹ ಪರಿಸ್ಥಿತಿಯನ್ನು ಸಾಮಾನ್ಯವಾಗಿ ನೋಡಿರ್ತೀರ. ಹಾಗೇನೆ ಇಲ್ಲಿ ಮುಖ್ಯವಾಗಿ ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಲಡ್ಸ್? Floods refer to, flood means inundation of
land by river water is called floods. What is the meaning of floods? Inundation of land by river water. ನದಿ ನೀರಿನಿಂದ ಭೂಮಿ ಜಲಾವೃತಗೊಳ್ಳತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ನಾವು ಪ್ರವಾಹ ಅಂತ ಕರಿತೀವಿ. Inundation of land by river water is called floods. Remember, in our country, it is a recurring disaster in India. Remember, it is recurring disaster in India. ಭಾರತದಲ್ಲಿ ಉಂಟಾಗ್ತಕ್ಕಂಥ ಮತ್ತೊಂದು ದುರಂತ ಅಂದರೆ ಪ್ರವಾಹ. Then one part of the country or the other has to face floods almost every year. It is one of the recurring disaster. One part or another part in our country face this type of disaster. Then what were the causes for the floods in our country? Remember, floods are caused by both natural and man-made factors. In our country, floods are caused by natural factors and also man-made factors. The natural factors include, ಹಾಗಾದ್ರೆ ಯಾವುದನ್ನು ನೀವು ನೈಸರ್ಗಿಕ ಅಂಶಗಳಿಂದಾಗಿ ಪ್ರವಾಹ ಉಂಟಾಗುತ್ತೆ ಅಂದರೆ, one is heavy rainfall. ಅತಿಯಾಗಿರ್ತಕ್ಕಂಥ ಮಳೆ ಆದಾಗ ನದಿ ತುಂಬಿ ಹರಿಯುತ್ತೆ, ರೈನ್ಫಾಲ್. ಮೆಲ್ಟಿಂಗ್ ಆಫ್ ಸ್ನೋ, ಹಿಮಾಲಯ ಪರ್ವತ ಪ್ರದೇಶದಲ್ಲಿರ್ತಕ್ಕಂಥ ಸ್ನೋ ಹಿಮ ಏನಾಗುತ್ತೆ, ಕರಗಿ ನೀರಾಗಿ ನದಿಗಳಲ್ಲಿ ಏನಾಗುತ್ತೆ, ಓವರ್ಫ್ಲೋ ಆಗುತ್ತೆ, ಆಗನೂ ಸಹ ಪ್ರವಾಹ ಉಂಟಾಗುತ್ತೆ. ದೆನ್ ಟ್ರಾಪಿಕಲ್ ಸೈಕ್ಲೋನ್ಸ್, ಉಷ್ಣವಲಯದ ಸೈಕ್ಲೋನ್ಸ್ಗಳಿಂದಾಗಿ, ಪ್ರವಾಹಗಳ ಮಾರುತಗಳಿಂದಾಗಲೂ ಸಹ ಫ್ಲಡ್ಸ್ ಕ್ರಿಯೇಟ್ ಆಗುತ್ತೆ. ದೆನ್ ಕ್ಲೌಡ್ ಬರ್ಸ್ಟ್, ಮೋಡ ಸ್ಫೋಟದಿಂದಾಗಲೂ ಸಹ ಹೆವಿ ರೈನ್ಫಾಲ್ ಆಗುತ್ತೆ. ಆಗ ಏನಾಗುತ್ತೆ, ಇಲ್ಲಿ ಮುಖ್ಯವಾಗಿ ಪ್ರವಾಹಗಳು ಉಂಟಾಗುತ್ತೆ. ಅಂಡ್ ಬ್ಲಾಕೇಜ್ ಆಫ್ ಫ್ರೀ ಫ್ಲೋ ಆಫ್ ರಿವರ್ ವಾಟರ್, ನದಿಗಳಲ್ಲಿ ಮುಕ್ತವಾಗಿ ಹರಿಯೋದನ್ನ ಬದಲಿಗೆ ಬ್ಲಾಕ್ ಆದಾಗಲೂ ಸಹ ಇಲ್ಲಿ ಮುಖ್ಯವಾಗಿ ಫ್ಲಡ್ಸು ಉಂಟಾಗುತ್ತೆ. ಅಂಡ್ ಸಿಲ್ಟಿಂಗ್ ರಿವರ್ ಬೆಡ್ಸ್, ನದಿಯ ಕೆಳಭಾಗದಲ್ಲಿ ಸಿಲ್ಟಿಂಗ್ಗಳು ಇದ್ದಾಗ, ಹೂಳು ತುಂಬಿಕೊಂಡಾಗಲೂ ಸಹ ಇಲ್ಲಿ ಮುಖ್ಯವಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಆರ್ ದ ಇಂಪಾರ್ಟೆಂಟ್ causes for floods. Once again will I say, what were the causes for the floods in our country? Point number 1, remember the natural factors included. Remember, floods are caused by both natural factors and man-made factors. Among these two factors, we try to discuss about the natural factors like heavy rainfall. First cause is heavy rainfall. Second cause is melting of snow. Third cause is tropical cyclones. Fourth cause is cloud burst. Fifth cause is blockage of free flow of river water, and another one is silting river beds are also important natural factors for the floods. In the same way,
ದ ಮ್ಯಾನ್ ಮೇಡ್ ಕಾಸಸ್ ಆರ್, ಹಾಗಾದ್ರೆ ಮಾನವ ನಿರ್ಮಿತ, ಮಾನವ ಮಾಡ್ತಕ್ಕಂಥ ಕಾರಣಗಳು ಬಂದಾಗ ಫಾಲ್ಟಿ ಇರಿಗೇಷನ್ ಆ್ಯಂಡ್, ಇಲ್ಲಿ ಮುಖ್ಯವಾಗಿ ಅಸಂಬದ್ಧವಾಗಿರ್ತಕ್ಕಂಥ ನೀರಾವರಿ ಪದ್ಧತಿಯಿಂದಾಗಿ, ಆ್ಯಂಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್, ಕೃಷಿಯ ಒಂದು ಬಳಕೆ ಅಥವಾ ಕೃಷಿಯನ್ನು ಮಾಡ್ಕೊಳ್ತಕ್ಕಂಥ ರೀತಿ ನೀತಿಗಳು, ಬ್ರೀಚಿಂಗ್ ಆಫ್ ಬ್ಯಾರೇಜಸ್ ಆ್ಯಂಡ್ ರಾಪಿಡ್ ಅರ್ಬನೈಜೇಷನ್, ಬ್ರೀಚಿಂಗ್ ಆಫ್ ಬ್ಯಾರೇಜಸ್, ಡ್ಯಾಮ್ಗಳನ್ನು, ತಡೆಗೋಡೆಗಳನ್ನು ಬ್ರೇಕ್ ಮಾಡ್ತಕ್ಕಂಥದ್ದು, ಹೆಚ್ಚಿನ ಪ್ರಮಾಣದಲ್ಲಿ ನಗರ ಪ್ರದೇಶವನ್ನು ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯಿಂದಾಗಿ ಸೊ ಹೆವಿ floods are created in our country. So these are all the important man-made factors for the cause of floods. Then, what are the effects of floods to our human beings? ಏನು ದುಷ್ಪರಿಣಾಮ ಉಂಟಾಗುತ್ತೆ? Effects of floods. Point number 1, floods caused a loss of life and property. ಅತಿ ಹೆಚ್ಚು ಪ್ರವಾಹ ಬಂದಾಗ ಎ ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ, ಮಾನವ ಜನ್ಮ ಹಾನಿಗೊಳಗಾಗುತ್ತೆ. ಪ್ಲಸ್ ಪ್ರಾಪರ್ಟಿ ಈಸ್ ಆಲ್ಸೋ ಲಾಸ್ಟ್ ಬೈ ದ ಫ್ಲಡ್ಸ್. ಪಾಯಿಂಟ್ ನಂಬರ್ 1, ಫ್ಲಡ್ ಕಾಸ್ ಲಾಸ್ ಆಫ್ ಲೈಫ್ ಅಂಡ್ ಪ್ರಾಪರ್ಟಿ. ಸೆಕೆಂಡ್ಲಿ, ಡ್ಯಾಮೇಜ್ ಟು ಕ್ರಾಪ್ಸ್ ಅಂಡ್ ವೆಜಿಟೇಷನ್, ಬೆಳೆದಿರ್ತಕ್ಕಂಥ ಬೆಳೆಗಳು ಸಹ ನೀರಿನಲ್ಲಿ ಕೊಚ್ಕೊಂಡು ಹೋಗುತ್ತೆ. ನಾಟ್ ಓನ್ಲಿ ಕ್ರಾಪ್ಸ್, ವೆಜಿಟೇಷನ್ಸ್ ಆಲ್ಸೋ ಡೆಸ್ಟ್ರಾಯ್ಡ್ ಬೈ ದ ಫ್ಲಡ್ಸ್. ದೆನ್ ಥರ್ಡ್ ಒನ್ ಈಸ್ ಬ್ರೇಕ್ ಡೌನ್ ಆಫ್ ಕಮ್ಯುನಿಕೇಶನ್ ಅಂಡ್ ಪವರ್ ಸಿಸ್ಟಮ್, ಅಂದರೆ ಸಂಪರ್ಕ ಮಾಧ್ಯಮಗಳನ್ನು ಬ್ರೇಕ್ ಡೌನ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಅಫೆಕ್ಟ್ಸ್ ಆನ್ ಪವರ್ ಸಪ್ಲೈ, ವಿದ್ಯುತ್ತನ್ನು ಸರಬರಾಜಿನಲ್ಲೂ ಸಹ ಸಾಕಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತೆ. ದೆನ್ ಫೋರ್ತ್ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ ಫ್ಲಡ್ಸ್ ಈಸ್ ಡಿಸ್ಲೊಕೇಶನ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತವಾಗುತ್ತೆ. ಡಿಸ್ಲೊಕೇಶನ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. Then another one is soil erosion. Floods also create soil erosion and disruptions of essential service. ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳ ಕೊರತೆಯನ್ನು ನಮಗೆ ಫ್ಲಡ್ಸ್ ಉಂಟು ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ ಫ್ಲಡ್ಸ್. ಸೊ ಇನ್ ಅವರ್ ಕಂಟ್ರಿ, ಫ್ಲಡ್ ಪ್ರೋನ್ ಏರಿಯಾಸ್, ನಮ್ಮ ಭಾರತ ದೇಶದಲ್ಲಿ ಯಾವ ಸ್ಥಳಗಳು ಪದೇ ಪ್ರವಾಹಕ್ಕೆ ಒಳಗಾಗುತ್ತೆ ಅಂತ ನೋಡ್ತಾ ಹೋದಾಗ, ದೇರ್ ಆರ್ 4 ಇಂಪಾರ್ಟೆಂಟ್ ಫ್ಲಡ್ ಪ್ರೋನ್ ಏರಿಯಾಸ್ ಇನ್ ಅವರ್ ಕಂಟ್ರಿ. ಪಾಯಿಂಟ್ ನಂಬರ್ 1, ಗಂಗಾ ಅಂಡ್ ಬ್ರಹ್ಮಪುತ್ರ ರಿವರ್ ಬೇಸಿನ್. ಮೊದಲನೇದಾಗಿ ನಮ್ಮ ಭಾರತ ದೇಶದ ಪ್ರವಾಹ ಪೀಡಿತ ಪ್ರದೇಶಗಳು ಅಂತೇಳಿ 4 ರೀಜನ್ಸ್ಗಳು ಇದೆ. ಅದರಲ್ಲಿ ಮೊದಲನೇ ರೀಸನ್ ನೋಡಿದಾಗ ದ ಗಂಗಾ ಅಂಡ್ ಬ್ರಹ್ಮಪುತ್ರ ರಿವರ್ ಬೇಸಿನ್, ಗಂಗಾ ನದಿ ಬ್ರಹ್ಮಪುತ್ರ ನದಿಗಳ ಪ್ರದೇಶ. ಸೊ ಅಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಯಾವ್ಯಾವ ಪ್ಲೇಸಸ್ಗಳಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ, ವೆಸ್ಟ್ ಬೆಂಗಾಲ್, ಅಸ್ಸಾಂ are the important states. So in at Ganga and Brahmaputra basins are the first flood prone areas in our country. Second one is the Satluj and Beas. Satluj, Beas and Ravi, Chenab river basin. Satluj river, Beas river, Ravi river and Chenab river basin is the second flood prone area in our country. So that area include Jammu and Kashmir and
Himachal Pradesh. So then after, third one is in peninsular India, the deltas of the river basins. Peninsular India, the deltas of the river basin. For example, Mahanadi Delta, Godavari Delta, Krishna River Delta, Kaveri River Delta are the third regions of flood prone area. The states like Odisha, Madhya Pradesh, Chhattisgarh, Tamil Nadu and Andhra Pradesh are the important states. States are called as flood prone areas. Then last one, fourth one is lower parts of Narmada and Tapati river or Tapi river. Lower parts of Narmada river and Tapi river and basins of river basins. So here which states are came? Gujarat is the important state. Then so in peninsular India, so floods are occasional. ಯಾವಾಗಲೂ ಆಗಲ್ಲ, ಯಾವತ್ತಾದರೂ ಒಂದು ಸಾರಿ ಅಕೇಶನಲ್ ಆಗಿ ಆಗುತ್ತೆ. ದೇ ಆರ್ ಡ್ಯೂ ಟು ಸಡನ್ ಹೆವಿ ರೈನ್ಫಾಲ್. ಇನ್ ಕೇಸ್ ಪೆನಿನ್ಸುಲರ್ ಪ್ಯಾಟ್ಯೂನಲ್ಲಿ ಹೆವಿ ರೈನ್ಫಾಲ್ ಆದಾಗ ಇಲ್ಲಿ ಫ್ಲಡ್ಸ್ಗಳು ಉಂಟಾಗುತ್ತೆ. ದೆನ್ ಎಸ್ ಓಕೆ, ಎಲ್ಲ ಇದಾಯಿತು. ಆದಮೇಲೆ ನಾವು ಫ್ಲಡ್ಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲ್ವೇ? ಎನಿ ಮೆಜರ್ಸ್ ಟು ಕಂಟ್ರೋಲ್ ಫ್ಲಡ್ಸ್? ಎಸ್, ಫ್ಲಡ್ ಕಂಟ್ರೋಲ್ ಮೆಜರ್ಸ್ ಅಂತೇಳಿ ಸಾಕಷ್ಟು ಮೆಜರ್ಸ್ಗಳನ್ನು ಸರ್ಕಾರ ನಮಗೆ ತಂದುಕೊಟ್ಟಿದೆ. ಮೊದಲನೇದಾಗಿ ಏನು ಮುಖ್ಯವಾಗಿ ಅಂದರೆ ಅಫಾರೆಸ್ಟೇಷನ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ. ಒಳ್ಳೆ ಆಯಕಟ್ಟಿನ ಸ್ಥಳಗಳಲ್ಲಿ ನಾವು ಅರಣ್ಯವನ್ನು ಬೆಳೆಸ್ತಾ ಹೋಗಬೇಕು. ಅಫಾರೆಸ್ಟೇಷನ್ ಸೊ ಇನ್ ದ ಕ್ಯಾಚ್ಮೆಂಟ್ ಏರಿಯಾ ವಿಚ್ ಹೆಲ್ಪ್ಸ್ ಟು ದ ರಿಡಕ್ಷನ್ ಆಫ್ ರನ್ ಆಫ್, ನೀರಿನ ಹೆಚ್ಚಿನ ಹರಿವನ್ನು, ಫಾಸ್ಟಾಗಿ ನೀರು ಹರ್ಕೊಂಡು ಹೋಗ್ತಕ್ಕಂಥದ್ದನ್ನು ಯಾವುದು ತಡೆಗಟ್ಟುತ್ತೆ? ಅಫಾರೆಸ್ಟೇಷನ್. ಹಾಗಾಗಿ ಫಸ್ಟ್ ಫ್ಲಡ್ ಕಂಟ್ರೋಲ್ ಮೆಥಡ್ಸ್ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಅಫಾರೆಸ್ಟೇಷನ್. ಅರಣ್ಯವನ್ನು ನಾವು ಬೆಳೆಸ್ತಾ ಹೋದಂಗೆ ಎಲ್ಲಿ ಇನ್ ದ ಕ್ಯಾಚ್ಮೆಂಟ್ ಏರಿಯಾ ವಿಚ್ ಹೆಲ್ಪ್ಸ್ ಟು ದ ರಿಡಕ್ಷನ್ ಆಫ್ run of the water. That is first point. Secondly, construction of dams. ನದಿಗಳಿಗೆ ಅಡ್ಡಲಾಗಿ ನಾವು ಡ್ಯಾಮ್ಸ್ಗಳನ್ನು ಕಟ್ಟಬೇಕು. ಹಾಗೆ ಏನಾಗುತ್ತೆ, ನೀರನ್ನು ನಾವು ತಡೆಗಟ್ಟಬಹುದು. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಕ್ರಾಸ್ ದ ರಿವರ್. ನದಿಯ ಉದ್ದಕ್ಕೂ ಸಾಲಿ ಮುಖ್ಯವಾಗಿ ಎಲ್ಲೆಲ್ಲಿ ವೇರ್ ಇಟ್ ಈಸ್ ಪಾಸಿಬಲ್ ಟು ಬಿಲ್ಡ್ ಡ್ಯಾಮ್ಸ್ ಇನ್ ದಟ್ ಏರಿಯಾ we try to construct dams. Then after, remember, construction of dams across the river and storing of water in the reservoirs. ಡ್ಯಾಮ್ ಅನ್ನು ಕಟ್ಟಿ ಜಲಾಶಯದಲ್ಲಿ ನಾವು ನೀರನ್ನು ಸ್ಟೋರ್ ಮಾಡಬೇಕು. ಆಗ ಇಟ್ ರೆಡ್ಯೂಸ್ ದ ವ್ಯಾಲ್ಯೂಮ್ ಆಫ್ ವಾಟರ್. ನೀರಿನ ಒಂದು ಓಟಕ್ಕೆ ನಾವು ಬ್ರೇಕ್ ಹಾಕ್ದಂಗೆ ಆಗುತ್ತೆ. ವ್ಯಾಲ್ಯೂಮ್ ಆಫ್ ವಾಟರ್ ಅಂಡ್ ಹೆಲ್ಪ್ಸ್ ಟು ಪ್ರೊವೈಡ್ ದಟ್ ವಾಟರ್ ಫಾರ್ ಇರಿಗೇಷನ್. ಅಂತಹ ತಡೆ ಹಿಡಿದಿರ್ತಕ್ಕಂಥ ನೀರನ್ನು ನಾವು ನೀರಾವರಿಗೆ ಬಳಸ್ಕೊಳ್ಬಹುದು. ದೆನ್ ಥರ್ಡ್ ಒನ್ ಈಸ್ ಕನ್ಸ್ಟ್ರಕ್ಟೆಡ್ ಆಫ್ ಎಂಬ್ಯಾಂಕ್ಮೆಂಟ್ಸ್ ಫಾರ್ ಪ್ರೊಟೆಕ್ಷನ್ ಅಗೇನೆಸ್ಟ್ inundation of the inhabited areas and agricultural lands. ಎಲ್ಲೆಲ್ಲಿ ಮಾನವ ವಸತಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಕೃಷಿ ಭೂಮಿಗಳಲ್ಲಿ
ನಾವು ಏನು ಕಟ್ಟಬೇಕು? ಎಂಬ್ಯಾಂಕ್ಮೆಂಟ್ಸ್ ಅಂದರೆ ಒಡ್ಡುಗಳನ್ನು, ರಿಸರ್ವರ್ಸ್ಗಳನ್ನು ಕಟ್ಟೋದ್ರ ಮುಖಾಂತರವಾಗಿ, ನೀರನ್ನು ರಕ್ಷಣೆ ಮಾಡೋದ್ರ ಮುಖಾಂತರವಾಗಿ ನಾವು ಯಾರನ್ನು ರಕ್ಷಣೆ ಮಾಡಬಹುದು ಅಂದರೆ, ಸೊ ಯಾರು ಹ್ಯೂಮನ್ ಬೇಯಿಂಗ್ಸ್ ಅಂಡ್ ಇನ್ಹೆಬಿಟೆಂಟ್ಸ್ ಆ್ಯಂಡ್ ಆಲ್ಸೋ ದ agricultural lands should be safened by the human beings. Last one is flood forecasting and early warning. ಎಲ್ಲಿ ನೋಡಿದರೂ ಸಹ ನಾವಿಲ್ಲಿ ಮುಖ್ಯವಾಗಿ ಆ ಪ್ರವಾಹದ ಬಗ್ಗೆ ಮುನ್ಸೂಚನೆಯನ್ನು ಕೊಡಬೇಕು. ಡ್ಯಾಮ್ ತುಂಬಿದೆ, ನೀರು ಬಿಡ್ತಾ ಇದ್ದೀವಿ, ಮಳೆ ಜಾಸ್ತಿ ಆಗ್ತಾ ಇದೆ, ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಸುರಕ್ಷಿತ ಸ್ಥಳಗಳಿಗೆ ಹೋಗಿ, ಈ ರೀತಿಯಲ್ಲಿ ಸರ್ಕಾರ ಏನು ಕೊಡಬೇಕಾಗುತ್ತೆ ಅಂದರೆ, ಇಲ್ಲಿ ಫ್ಲಡ್ ಫಾರ್ಕಾಸ್ಟಿಂಗ್ ಆ್ಯಂಡ್ ಅರ್ಲಿ ವಾರ್ನಿಂಗ್, ದಿಸ್ ಈಸ್ ಎಸೆನ್ಷಿಯಲ್ ಫಾರ್ ಟೇಕಿಂಗ್ ಟೈಮ್ ಆಕ್ಷನ್ ಟು ಪ್ರಿವೆಂಟ್ ಲಾಸಸ್ ಆಫ್ ದ ಹ್ಯೂಮನ್ ಲೈಫ್ ಆ್ಯಂಡ್ ಆಲ್ಸೋ ಲೈವ್ ಸ್ಟಾಕ್ಸ್ ಆ್ಯಂಡ್ ಪ್ರಾಪರ್ಟಿ. By given warning about floods, we try to take an action to prevent human life, then livestock, ಸಾಕು ಪ್ರಾಣಿಗಳಾಗಿರಬಹುದು. Then another one is property. So these are all the important preventive methods taken by government or an individual to stop the floods. Yes, then after another important natural disaster is landslides, ಭೂ ಕೊರೆತ, ಕುಸಿತ, ಭೂ ಕುಸಿತ, landslides. What is the meaning of landslides? One mark question. You say that the sliding of land masses, along steep slopes of hills or mountain is called landslides. ಯಾವುದನ್ನು ನಾವು ಭೂ ಕುಸಿತ ಅಂತ ಕರಿತೀವಿ ಅಂದರೆ, ಸ್ಲೈಡಿಂಗ್ ಆಫ್ ಲ್ಯಾಂಡ್, ಭೂಮಿ ಕೆಳಭಾಗಕ್ಕೆ ಬರ್ತಕ್ಕಂಥದ್ದು, ಕೆಳಗೆ ಬರ್ತಕ್ಕಂಥದ್ದು, ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು. ಯಾವುದರಲ್ಲಿ ಅಂದರೆ ತುಂಬ ಇಳಿಜಾರಾಗಿರ್ತಕ್ಕಂಥ ಸ್ಲೀಪ್, steep slope. Remember what is the meaning of landslides? The sliding of land masses and the sliding of land masses along steep slope of hills. ಬೆಟ್ಟ ಅಥವಾ ಗುಡ್ಡಗಳ ಇಳಿಜಾರು ಭಾಗಗಳಿಂದ ಭೂಮಿ ಕೆಳಭಾಗಕ್ಕೆ ಜಾರ್ಕೊಂಡು ಬರ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು we call as landslides. This involves downward sliding or ಅಂದರೆ ಕೆಳಭಾಗಕ್ಕೆ ಇಳಿಜಾರು ಭಾಗಕ್ಕೆ ಕುಸ್ಕೊಂಡು ಬರ್ತಕ್ಕಂಥದ್ದು, ಅಥವಾ falling of masses of soil, rock and debris. ನೋಡಿ, ಫಾಲಿಂಗ್ ಕೆಳಗಡೆ ಬೀಳತಕ್ಕಂಥದ್ದು. ಯಾವ್ಯಾವುದು ಕೆಳಗಡೆ ಬೀಳ್ತಕ್ಕಂಥದ್ದು? ಸೊ ಒನ್ ಈಸ್ ಸಾಯಿಲ್, ಮಾಸಸ್ ಆಫ್ ಸಾಯಿಲ್, ಮಣ್ಣಿನ ಒಂದು ಸಮೂಹ. ಅದರ ಜೊತೆ ರಾಕ್ಸ್, ಕಲ್ಲು ಬಂಡೆಗಳು ಕೆಳಗೆ ಬೀಳ್ತಕ್ಕಂಥದ್ದು, ಅಂಡ್ ಡೆಬ್ರೀಸ್, ಅವಶೇಷಗಳು. ಇವುಗಳು ಮಣ್ಣಿನ ಜೊತೆ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದನ್ನು ನಾವು we call these as landslides. What are the causes for the landslide? ಯಾಕೆ ನಮ್ಮ ದೇಶದಲ್ಲಿ ಭೂಕುಸಿತ ಉಂಟಾಗುತ್ತೆ? Landslides, causes for the landslides. Remember, both natural and humans, ಇಬ್ರು ಕಾರಣ ಇಲ್ಲಿ. ಕೆಲವು ಕಡೆ ನೈಸರ್ಗಿಕವಾಗಿ ಭೂಕುಸಿತ ಉಂಟಾಗುತ್ತೆ, ಇನ್ನು ಕೆಲವು ಕಡೆ ಮಾನವ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ನಿಂದಾಗಿ ಭೂಕುಸಿತ ಉಂಟಾಗುತ್ತೆ. ಹಾಗಾಗಿ ಕಾಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೆ, ಆದರೆ ಬೋತ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್. ಸೊ ಇಂಡ್ಯೂಸ್ಡ್
ಫೋರ್ಸಸ್ ಕಾಸ್ ಲ್ಯಾಂಡ್ ಸ್ಲೈಡ್ಸ್. ಮನುಷ್ಯ ಮತ್ತು ಪ್ರಕೃತಿ ಇಬ್ಬರೂ ಸಹ ಇಲ್ಲಿ ಮುಖ್ಯವಾಗಿ ಕಾರಣೀಭೂತರಾಗಿದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ನಾವು ನೋಡಿದ್ರೆ ನ್ಯಾಚುರಲ್ ಫ್ಯಾಕ್ಟರ್ಸ್ ಯಾವುದಪ್ಪ, ನೈಸರ್ಗಿಕ ಹೆಂಗ್ ಭೂಕುಸಿತ ಉಂಟಾಗುತ್ತೆ ಅಂತ ನೋಡಿದಾಗ ಕಟ್ಟಿಂಗ್ ಆಫ್ ದ ಸ್ಲೋಪ್ಸ್, ಇಳಿಜಾರು ಪ್ರದೇಶವನ್ನು ನಾವು ಕಟ್ ಮಾಡ್ತಕ್ಕಂಥ ಹೋಗ್ತಕ್ಕಂಥದ್ದು. ಕಟ್ಟಿಂಗ್ ಆಫ್ ದ ಸ್ಲೋಪ್ಸ್ ಆಸ್ ಇನ್ ಸಿ ವೇವ್, ಎರೋಸಿನ್ ಆಫ್ ಸಿ ಕ್ಲಿಫ್. ಸಮುದ್ರ ಭಾಗದಲ್ಲಿ ಸಮುದ್ರದ ಅಲೆಗಳು ಏನ್ ಮಾಡುತ್ತೆ, ಸೊ ಇಲ್ಲಿ ಭೂಮಿಯ ಕೆಳಭಾಗವನ್ನು, ಕಡಲಿನ ಅಥವಾ ತಳದಲ್ಲಿರ್ತಕ್ಕಂಥ ದಂಡೆಲಿರ್ತಕ್ಕಂಥ ಕೆಳಭಾಗವನ್ನು ಏನ್ ಮಾಡ್ತಾ ಹೋಗುತ್ತೆ, ಕಟ್ ಮಾಡ್ತಾ ಹೋಗುತ್ತೆ. ಅಂಡ್ ಅರ್ಥಕ್ವೇಕ್ ಅಂಡ್ ಹೆವಿ ರೈನ್ಫಾಲ್ ಆರ್ ದ ಕಾಸಸ್ ಫಾರ್ ದ, ಇಲ್ಲ ಭೂಕಂಪನ ಆಗ್ಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗಲೂ ಸಹ ಸೊ ಭೂಮಿ ಕುಸಿತ ಉಂಟಾಗುತ್ತೆ. ಇವು ನ್ಯಾಚುರಲ್ ಫ್ಯಾಕ್ಟರ್ಸ್. ಯಾವುದು ನ್ಯಾಚುರಲ್ ಫ್ಯಾಕ್ಟರ್ಸ್ ಬಂದಾಗ ಕಟ್ಟಿಂಗ್ ಆಫ್ ದ ಸ್ಲೋಪ್ಸ್ ಆಸ್ ಇನ್ ಸಿ ವೇವ್, ದೆನ್ ಎರೋಸಿನ್ ಆಫ್ ಸಿ ಕ್ಲಿಫ್. ಎರಡನೇದಾಗಿ earthquake is also one of the natural factors and another one is heavy rainfall. ಇನ್ನು ಮನುಷ್ಯ ಮಾಡ್ತಕ್ಕಂತಹ ಲ್ಯಾಂಡ್ ಸ್ಲೈಡ್ಸ್ ಆಗಲಿಕ್ಕೆ ಮಾನವ ಹೆಂಗೆ ಕಾರಣೀಭೂತನಾಗ್ತಾನೆ ಅಂದ್ರೆ ಹ್ಯೂಮನ್ ಫೋರ್ಸಸ್ ಲೈಕ್ ಅಥವಾ ಹ್ಯೂಮನ್ ಫೋರ್ಸಸ್ ಮೇಕ್ಸ್. ಒನ್ ಈಸ್ ಡಿಫಾರೆಸ್ಟೇಷನ್, ಅನ್ಇಮೇಜಿನರಿ ಕಟ್ ಡೌನ್ ದ ಟ್ರೀಸ್, ಊಹೆ ಇಲ್ಲದಂತೆ ಅರಣ್ಯ ಪ್ರದೇಶವನ್ನು ಏನ್ ಮಾಡ್ತಾನೆ ಮನುಷ್ಯ ನಾಶಪಡಿಸ್ತಾನೆ, ಡಿಫಾರೆಸ್ಟೇಷನ್. ದೆನ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಭೂಮಿಯನ್ನು ಇರುವ ಜಾಗವನ್ನು ಏನ್ ಮಾಡ್ತಾನೆ, ಸ್ಟೀಪ್ ಮಾಡ್ತಾನೆ, ಇಳಿಜಾರು ಮಾಡ್ತಾನೆ. ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಲೈನ್ಸ್, ರೈಲ್ವೆ ಮಾರ್ಗಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಆ ಒಂದು ಕಾರ್ಯನೂ ಸಹ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಯಾವುದಕ್ಕೆ, ಲ್ಯಾಂಡ್ ಸ್ಲೈಡ್ಸ್ಗೆ. ಅಂಡ್ ಡ್ಯಾಮ್ಸ್ ಅಂಡ್ ರಿಸರ್ವರ್ಸ್, ಡ್ಯಾಮ್ಗಳನ್ನು ಕಟ್ಟೋದ್ರ ಮುಖಾಂತರವಾಗಿ, ಜಲಾಶಯಗಳ ರಿಸರ್ವರ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದ್ರ ಮುಖಾಂತರವಾಗಿ, ಅಂಡ್ ಹೈಡಾಲ್ ಪವರ್ ಪ್ರಾಜೆಕ್ಟ್ಸ್, ಜಲವಿದ್ಯುತ್ ಯೋಜನೆಗಳನ್ನ ತಯಾರು ಮಾಡಲಿಕ್ಕೆ. ಸೊ ಅವನೇನ್ ಮಾಡ್ತಾನೆ ಮುಖ್ಯವಾಗಿ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಫಾರ್ ದ landslides. Idle power projects and mining activities is also one of the reasons for landslide. For example, KGF ನೋಡಿ, ಸುಮಾರು ಭೂಮಿ ಒಳಭಾಗದಲ್ಲಿ ಒಂದು 200 ಮೀಟರ್ 400 ಮೀಟರ್ 500 ಮೀಟರ್ ಒಳಗಡೆ ಜನಗಳು ಹೋಗಿ ಅಲ್ಲಿ ಲೋಹಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಳಗಡೆ ಖಾಲಿ ಇರುತ್ತೆ, ಮೇಲ್ ಒಳಭಾಗದಲ್ಲಿ ಗುಡ್ಡ ಕಾಣಿಸ್ತಾ ಇರುತ್ತೆ, ಒಳಭಾಗ ಎಲ್ಲನೂ ಸ್ವಲ್ಪ ಒಳಗಡೆ ಎಲ್ಲ ತೆಗೆದಿದ್ದಾರೆ, ಕ್ವೈರಿಂಗ್ ಮಾಡಿದ್ದಾರೆ. ಮೈನಿಂಗ್ ಅಂಡ್ ಕ್ವೈರಿಂಗ್, ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ವೈರಿಂಗ್? ಕಲ್ಲುಗಳನ್ನು ಭೂಮಿಯಿಂದ ಹೊರ ತೆಗಿತಕ್ಕಂಥ ಕಲ್ಲು ಗಣಿಗಾರಿಕೆ ಅಂತ ಕರೀತಾರೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ದ ಲ್ಯಾಂಡ್ ಸ್ಲೈಡ್ಸ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್? ಇದರಿಂದ ನಮಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನಪ್ಪ? ಲ್ಯಾಂಡ್ ಸ್ಲೈಡ್ಸ್ ಆರ್ ಡಿಸ್ಟ್ರಕ್ಟಿವ್ ನೇಚರ್, ಬಹಳ ವಿನಾಶಕಾರಿಯಾಗಿರ್ತಕ್ಕಂಥ ದುರಂತಮಯವಾಗಿರ್ತಕ್ಕಂಥ ಒಂದು ಸ್ವಭಾವವನ್ನ ಈ ಲ್ಯಾಂಡ್ ಸ್ಲೈಡ್ಸ್ಗಳು ಒಳಗೊಂಡಿದೆ. ಮೇಜರ್ ಎಫೆಕ್ಟ್ಸ್ ಆರ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಅಂದಾಗ ಯು ರೈಟ್ ಡೌನ್ ಫಸ್ಟ್ ಪಾಯಿಂಟ್, ಬ್ಲಾಕಿಂಗ್ ಆಫ್ ರೋಡ್, ರಸ್ತೆಗಳು ಬ್ಲಾಕ್ ಆಗುತ್ತೆ. ಪ್ರತಿ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನೀವು ಇಲ್ಲಿ ಚಾರ್ಮಾಡಿ ಘಾಟ್ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ನೀವು ನೋಡಬಹುದು, ಬೇಜಾನ್ ಮಳೆ ಆಗಿದೆ, ಭೂಮಿ ಕುಸಿದಿದೆ, ಗುಡ್ಡ ಕುಸಿದಿದೆ. ಹಾಗಾಗಿ ಒಂದು ವಾರಗಳ ಕಾಲ ವೆಹಿಕಲ್ಸ್ ಎಲ್ಲವೂ ಇಲ್ಲ. ಹಾಗಾಗಿ ಫಸ್ಟ್ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಈಸ್ ಬ್ಲಾಕಿಂಗ್ ಆಫ್ ರೋಡ್ಸ್. Second one is blocking of railways, railway lines,
ರೋಡ್ಸ್ ಹಾಳಾಗುತ್ತೆ, ರೈಲ್ವೆ ಲೈನ್ಸ್ಗಳು ಹಾಳಾಗುತ್ತೆ, ಆ್ಯಂಡ್ ಬರಿಂಗ್ ಆಫ್ ಹ್ಯೂಮನ್ ಸೆಟ್ಲ್ಮೆಂಟ್ಸ್, ಮಾನವನ ವಾಸ ಮಾಡಿರ್ತಕ್ಕಂತಹ ಮನೆಗಳು ಮಣ್ಣಿನೊಳಗೆ ಉದುಕೊಂಡು ಹೋಗುತ್ತೆ. ಬರಿಂಗ್ ಆಫ್ ಹ್ಯೂಮನ್ ಸೆಟ್ಲ್ಮೆಂಟ್ಸ್ ಆ್ಯಂಡ್ ವೆಜಿಟೇಷನ್, ನಾವು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳು ಸಹ ಮಣ್ಣಿನ ಒಳಗಡೆ ಅವಿತು ಹೋಗುತ್ತೆ. ಆ್ಯಂಡ್ ಲಾಸಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ, ಮನುಷ್ಯನ ಜೀವ ಹಾಳಾಗುತ್ತೆ, ಅವನು ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಿಗೆ ಸಾಕಷ್ಟು ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ. ಆ್ಯಂಡ್ ರೋಡ್ ಬ್ಲಾಕಿಂಗ್ ಈಸ್ ವೆರಿ ಕಾಮನ್. ಸೊ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ, ನಮ್ಮ ದೇಶದಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಇಂದ ಪದೇ ನಮಗೆ ಆಗ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ರೋಡ್ ಬ್ಲಾಕ್ಸ್. ದೆನ್ ಫೈನಲಿ ವೇರ್ ವಿ ಸಿ this landslides in our country. Remember, in India, landslides occurs very often in hill states. ಗುಡ್ಡಗಾಡು ರಾಜ್ಯಗಳಲ್ಲಿ, ಹೆಚ್ಚಾಗಿ ಗುಡ್ಡಗಾಡು ಇರತಕ್ಕಂಥ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲ್ಯಾಂಡ್ಸ್ಲೈಡ್ಸ್ ಉಂಟಾಗುತ್ತೆ. ಇನ್ ಜಮ್ಮು ಅಂಡ್ ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ and northeastern states are face the problems of landslides. Then what are the preventive measures to stop the landslides in our country? Yes, slope reduction, prevention of rock falls along highways and other slope. ಮೊದಲನೇದಾಗಿ ಸ್ಲೋಪ್ ರಿಡಕ್ಷನ್ ಎಲ್ಲಿ ಮಾಡಬೇಕು, ಎಲ್ಲ ನಾವೇನು ಮಾಡಬೇಕು, ಮೊದಲನೇದಾಗಿ ಇಳಿಜಾರನ್ನು ಕಡಿಮೆ ಮಾಡಬೇಕು. ರೋಡ್ಸ್ಗಳಲ್ಲಾಗಿರ್ಬೋದು, ರೈಲ್ವೆ ಲೈನ್ಸ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಇಳಿಜಾರಿನ ಭೂಪ್ರದೇಶವನ್ನು ನಾವೇನು ಮಾಡಬೇಕು, ರಿಡಕ್ಷನ್ ಮಾಡಬೇಕು. ಸ್ಲೋಪ್ ರಿಡಕ್ಷನ್. ಎರಡನೇದಾಗಿ ಪ್ರಿವೆನ್ಷನ್ ಆಫ್ ರಾಕ್ ಫಾಲ್ಸ್ ಅಲಾಂಗ್ ಹೈವೇಸ್ ಅಂಡ್ ಅದರ್ ಸ್ಲೋಪ್ಸ್. ಹೈವೇಗಳ ಉದ್ದಕ್ಕೂ ಸಹ, ಇನ್ನು ಇಳಿಜಾರಿನ ಪ್ರದೇಶದಲ್ಲಿ ನಾವು ಕಲ್ಲುಗಳನ್ನು ನಿಲ್ಲಿಸ್ತಾ ಹೋಗಬೇಕು. ಯಾವುದು ಇಲ್ಲಿ ಮುಖ್ಯವಾಗಿ prevention of rock falls along the highways and other slopes. ಇಳಿಜಾರು ಪ್ರದೇಶಗಳಲ್ಲಿ ಮತ್ತು ಹೈವೇಸ್ಗಳಲ್ಲಿ ಫಾಲಿಂಗ್ ಆಫ್ ರಾಕ್ಸ್ಗಳನ್ನು ನಾವು ಪ್ರಿವೆಂಟ್ ಮಾಡಬೇಕು. ರಿಮೆಂಬರ್, ಪ್ರಿವೆನ್ಷನ್ ಆಫ್ ಫಾಲಿಂಗ್ ರಾಕ್ಸ್ along highways and other slopes. Then after, avoiding mining activities and quarrying activities near the steep slopes and human settlements and buildings. ಕಟ್ಟಡಗಳ ಬಳಿ, ಮನುಷ್ಯ ವಾಸವಾಗಿರ್ತಕ್ಕಂಥ ಪ್ರದೇಶಗಳ ಬಳಿ ನಾವೇನು ಮಾಡಬೇಕು? we should stop the mining activities and also quarrying activities must be stopped. So where the human beings are set down and buildings are there, then there should be massive reforestation. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅರಣ್ಯಗಳನ್ನು ಬೆಳೆಸಿದರೆ, massive reforestation is also one of the preventive measures of landslides. Remember, steps, these are all the important steps are taken to reduce the occurrence of landslides in our country. So then after, another important one is coastal erosion. ಕಡಲ ಕೊರೆತ ಅಂತೇಳಿ ಮತ್ತೊಂದು ನಮ್ಮಲ್ಲಿ ಉಂಟಾಗ್ತಕ್ಕಂಥ ನ್ಯಾಚುರಲ್ ಡಿಸಾಸ್ಟರ್. ರಿಮೆಂಬರ್, ಸೀ ವೇವ್ಸ್, ಸಮುದ್ರದಲ್ಲಿ ನೋಡಿರ್ಬೋದು ನೀವು, ಟೂರ್ ಹೋದ ಸಂದರ್ಭದಲ್ಲಿ ಸಮುದ್ರದಲ್ಲಿ ದೊಡ್ಡ 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 ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇರುತ್ತೆ. ಸೀ ವೇವ್ಸ್
ಸ್ಟ್ರೈಕ್ ದ ಕೋಸ್ಟ್ ವಿತ್ ಗ್ರೇಟ್ ಫೋರ್ಸ್. ದೊಡ್ಡ ಪ್ರಮಾಣದಲ್ಲಿ ಬಹಳ ಶಕ್ತಿಯುತವಾಗಿ ಆ ಸಮುದ್ರದ ಅಲೆಗಳು ಏನ್ ಮಾಡುತ್ತೆ, ಬಂದು ದಡಕ್ಕೆ ಅಪ್ಪಳಿಸುತ್ತೆ. ಸಿ ವೇವ್ಸ್ ಸ್ಟ್ರೈಕ್ ದ ಕೋಸ್ಟ್ ವಿತ್ ಗ್ರೇಟ್ ಫೋರ್ಸ್. ದಿಸ್ ಕಾನ್ಸ್ಟೆಂಟ್ ಪ್ರೋಸೆಸ್, ಒಂದ್ ಸಾರಿ ಬಂದು ಹೊಡೆಯಲ್ಲ ಅದು, ಡೇ ಹಂಗೆ ಒಂದಾದ ನಂತರ ಇನ್ನೊಂದು, ಇನ್ನೊಂದು ನಂತರ ಇನ್ನೊಂದು. ಸಾಗರ ಅಲೆಗಳು ಬರ್ತಾನೆ ಇರುತ್ತೆ, ಸಮುದ್ರದ ಅಲೆಗಳು ಬರ್ತಾ ಇರುತ್ತೆ. ದಿಸ್ ಇಸ್ ಎ ಕಾನ್ಸ್ಟೆಂಟ್ ಪ್ರೋಸೆಸ್, ನಿರಂತರ ಪ್ರಕ್ರಿಯೆ. ಲೀಡ್ಸ್ ಟು ಎರೋಷನ್ ಆಫ್ coast. The constant process leads to erosion of coast. Hence, ಹಾಗಾಗಿ ಮುಖ್ಯವಾಗಿ coastal erosion is a process. What is the meaning of coastal erosion? You write that. Coastal erosion is a process of wearing away and removal of materials along the coast wave action is called coastal erosion. Remember, the process of wearing away and removal of materials along with the coastline by wave action is called coastal erosion. Then, what were the causes for the coastal erosion? Remember, coastal erosion mostly caused by sea wave. ಕಡಲ ಕೊರೆತ ಉಂಟಾಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಮುದ್ರದ ಅಲೆಗಳಿಂದ ಉಂಟಾಗುತ್ತೆ. ಕೋಸ್ಟಲ್ ಎರೋಷನ್ ಈಸ್ ಮೋಸ್ಟ್ಲಿ caused by sea wave and also occurrence of ocean currents. ಕೆಲವು ಸಂದರ್ಭಗಳಲ್ಲಿ ಸಾಗರದಲ್ಲಿ ಉಂಟಾಗ್ತಕ್ಕಂಥ ಪ್ರವಾಹಗಳಿಂದಾಗಲೂ ಸಹ ಕೋಸ್ಟಲ್ ಎರೋಷನ್ ಉಂಟಾಗುತ್ತೆ. ಸೊ ಇನ್ ಇಂಡಿಯಾ there are two causes. One is monsoon winds and second one is tropical cyclones and another one is tsunami. ಮೂರು ಕಾರಣಗಳಿದೆ ಇವತ್ತಿಲ್ಲಿ ಕಡಲ ಕೊರತೆ ಉಂಟಾಗಲಿಕ್ಕೆ. ಮೊದಲನೇದಾಗಿ ನಾವು ನೋಡ್ತಾ ಹೋದಾಗ ಫಸ್ಟ್ ಒನ್ ಈಸ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ or monsoon winds are the main causes. Secondly, tropical cyclones. Thirdly, tsunamis are the important causes for the coastal erosion in our country. First one ನೋಡಿದಾಗ ದ ಸೌತ್ ವೆಸ್ಟ್ ಮಾನ್ಸೂನ್ ನಿಂದ ಹೇಗೆ ಇವತ್ತು ಕಡಲ ಕೊರೆತ ಉಂಟಾಗುತ್ತೆ ಅಂತ ನೋಡಿದಾಗ winds causes intensively intensive coastal erosion along the west coast of India. ನಮ್ಮ ಭಾರತದ ಪಶ್ಚಿಮ ಕರಾವಳಿಯ ಸುತ್ತಲೂ ಸಾಲಿಮುಖವಾಗಿ, ಪಶ್ಚಿಮ ಕರಾವಳಿ ಉದ್ದಕ್ಕೂ ಸಾಲಿಮುಖವಾಗಿ ವಿಂಡ್ಸ್ ಬ್ಲೋ ಆದಂಗೆ ಏನಾಗುತ್ತೆ, during the season, the coastal of Gujarat, Maharashtra, Goa, Karnataka, Kerala, Tamil Nadu are the important states that have faced largely affected by coastal erosions. Second one is tropical cyclones. Tropical cyclones are very destructive and mostly
occur during the ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್. ಏನು ನಮ್ಮ ಭಾರತ ದೇಶದಲ್ಲಿ ಹಿಂಗಾರು ಮಾರುತಗಳ ಕಾಲ ಅಂತ ಇರ್ತಕ್ಕಂಥ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ನಲ್ಲಿ ಟ್ರಾಪಿಕಲ್ cyclones are originated. So these tropical cyclones occurs during at the time of northeast monsoon season over the Bay of Bengal. So these tropical cyclones causes serious coastal erosions along the east coast area. ಪೂರ್ವ ಕರಾವಳಿಯಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಅನ್ನು ಮಾಡುತ್ತೆ. ಇನ್ ಇಂಡಿಯಾ ಎಸ್ಪೆಷಲಿ ದ ಕೋಸ್ಟಲ್ ಏರಿಯಾಸ್ ಆಫ್ ತಮಿಳುನಾಡು ಅಂಡ್ ಆಂಧ್ರ ಪ್ರದೇಶ್ ಅಂಡ್ ಒಡಿಸ್ಸಾ saw a serious destruction by cyclones, tropical cyclones. Then another important cause for the landslides is tsunamis. Tsunamis are large wave, ದೊಡ್ಡದಾಗಿರ್ತಕ್ಕಂಥ ಅಲೆ ಜನರೇಟೆಡ್ ಬೈ ಅರ್ಥಕ್ವೇಕ್, ಭೂಕಂಪನದಿಂದಾಗಿ ಒಮ್ಮಿಂದೊಮ್ಮೆಲೆ ಉದ್ಭವ ಆಗ್ತಕ್ಕಂತಹ ಒಂದು ದೊಡ್ಡ ಅಲೆಗಳನ್ನು ನಾವು ಕರಿತೀವಿ the coastal erosion occurs due to tsunamis in India. ದೊಡ್ಡ ಪ್ರಮಾಣದಲ್ಲಿ ಉಂಟಾಗುತ್ತೆ, ಎಸ್ಪೆಷಲಿ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ and coast of India have been affected by tsunamis. Then after human interference also resulted in the coastal erosion. ಮಾನವನ ಪಾಲ್ಗೊಳ್ಳುವಿಕೆಯಿಂದಲೂ ಸಹ ಇಲ್ಲಿ ಮುಖ್ಯವಾಗಿ ಸಾಗರದಲ್ಲಿ ಕೊರೆತ ಉಂಟಾಗುತ್ತೆ. ಯಾವ್ಯಾವ ರೀತಿಯಾಗಿ ಅಂದರೆ ರಿಮೂವಲ್ ಆಫ್ ಸ್ಯಾಂಡ್. ಮನುಷ್ಯ ಫಾರ್ ದ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಸ್ಯಾಂಡ್ ಈಸ್ ವೆರಿ ಎಸೆನ್ಷಿಯಲ್. ರಿಮೂವಲ್ ಆಫ್ ಸ್ಯಾಂಡ್ and construction of breakwater are the main results for the coastal erosion. Then what are the effects of coastal erosion? Remember, coastal erosion is one of the natural disaster, ನೈಸರ್ಗಿಕವಾಗತಕ್ಕಂಥ ಒಂದು ದುರಂತ ಅಂತೇಳಿ ಕರಿತೀವಿ. ಫಸ್ಟ್ ಪಾಯಿಂಟ್ ಈಸ್ coastal area including trees and buildings can washed away. ಆ ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಗಿಡ ಮರಗಳನ್ನು, ಮನೆ ಮಠಗಳನ್ನು ಎಲ್ಲವನ್ನೂ ಸಹ ವಾಶ್ ಅವೇ ಮಾಡುತ್ತೆ ಕೋಸ್ಟಲ್ ಎರೋಷನ್. coastal area including trees and buildings can be washed away. Second one is roads, railways, bridges along the coast can be damaged. ಆ ಕರಾವಳಿ ಪ್ರದೇಶದಲ್ಲಿ ಉದ್ದಕ್ಕೂ ಬರ್ತಕ್ಕಂತಹ ರೋಡ್ಗಳಾಗಿರ್ಬೋದು, ರೈಲ್ವೆ ಟ್ರ್ಯಾಕ್ಸ್ಗಳಾಗಿರ್ಬೋದು, ಬ್ರಿಡ್ಜಸ್ಗಳಾಗಿರ್ಬೋದು. So along the coastal area can be damaged. Then another one is coastal area can remain. Coastal area ಉಳಿದೋಗುತ್ತೆ. ಹೆಂಗೆ? Flooded over a long period. ಅನೇಕ ದಿವಸಗಳ ಕಾಲ ಅಲ್ಲಿ ನೀರು ನಿಂತ್ಕೊಂಡಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ರಿಕ್ವೈರಿಂಗ್ ರೀಸೆಟ್ಲ್ಮೆಂಟ್ ಆಫ್ ಪೀಪಲ್, ಜನತೆಯನ್ನು ಮತ್ತೊಂದೆಡೆಗೆ ನಾವು ಸಾಗಿಸ್ತಕ್ಕಂಥ ಒಂದು ಸಮಸ್ಯೆ ಉಂಟಾಗುತ್ತೆ. ಹಾಗಾದರೆ ಇದನ್ನು ತಡೆಗಟ್ಟಲಿಕ್ಕೆ ಏನು ಮೆಜರ್ಸ್ ಇಲ್ವಾ? ವಾಟ್ ಆರ್ ದ ಪ್ರಿವೆಂಟಿವ್ ಮೆಜರ್ಸ್ ಟು ಸ್ಟಾಪ್ ದ ಲ್ಯಾಂಡ್ಸ್ಲೈಡ್ಸ್? ಎಸ್, ಪಾಯಿಂಟ್ ನಂಬರ್ 1, ಕನ್ಸ್ಟ್ರಕ್ಟಿಂಗ್ ರಿಟೆನ್ಷನ್ ವಾಲ್ಸ್. ಅಂದರೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಕನ್ಸ್ಟ್ರಕ್ಟಿಂಗ್ ರಿಟೆನ್ಷನ್ ವಾಲ್ಸ್, ಗ್ರೋಯನ್ಸ್, ಸ್ಮಾಲ್ ಸ್ಟ್ರಾಂಗ್ ವಾಲ್ಸ್
and breakwaters to protect the coastal area from erosion, wave erosion. ಇಲ್ಲಿ ಮುಖ್ಯವಾಗಿ ನಾವೇನು ಮಾಡೋದು, ಮೊದಲನೇದಾಗಿ we construct retention wall. Then another one is grayons. We construct groyans. And we also construct breakwaters to protect the coastal areas from wave erosion. Secondly, restrict sand mining in coastal area. ಕರಾವಳಿ ಪ್ರದೇಶದಲ್ಲಿ ಮರಳುಗಾರಿಕೆಯನ್ನು ತಡೆಗಟ್ಟತಕ್ಕಂಥದ್ದು, ಸ್ಯಾಂಡ್ ಮೈನಿಂಗ್ ಅನ್ನು ಸ್ಟಾಪ್ ಮಾಡ್ತಕ್ಕಂಥದ್ದು, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಮೆಸರ್ಸ್. ದೆನ್ ಥರ್ಡ್ ಒನ್ ಈಸ್ ಪ್ಲಾಂಟಿಂಗ್ ಆಫ್ ಟ್ರೀ, ಮರಗಳನ್ನು ಬೆಳೆಸ್ತಕ್ಕಂಥದ್ದು along the coastal line, and to stabilize the coastal duns. ಈ ಕೋಸ್ಟಲ್ ಏರಿಯಾವನ್ನು ಸುಸ್ಥಿರೀಕರಣವನ್ನು ಮಾಡತಕ್ಕಂಥ ವ್ಯವಸ್ಥೆ ಮಾಡಿದಾಗ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ landslides, coastal erosions from our country. Then another important natural disasters is earthquake. ಭೂಕಂಪನ ಅಂತೇಳಿ ಕರಿತೀವಿ, earthquake. So earthquake is a violent vibration in the earth's crust. ಭೂಮಿಯ ಒಳಭಾಗದಲ್ಲಿ ಉಂಟಾಗ್ತಕ್ಕಂತಹ ಭೂಕಂಪನವನ್ನ ನಾವು ಅರ್ಥಕ್ವೇಕ್ ಅಂತ ಕರಿತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಅರ್ಥಕ್ವೇಕ್? ಯು ಸೇ ದಟ್ earthquake means a violent vibrant. A violent vibrant or vibration in the earth's crust is called earthquake. So it is one of the very worst natural, ಬಹಳ ಕಠೋರವಾಗಿರ್ತಕ್ಕಂಥ, ಕ್ರೂರವಾಗಿರ್ತಕ್ಕಂಥ ನ್ಯಾಚುರಲ್ ಹ್ಯಾಜಾರ್ಡ್ಸ್ ವಿಚ್ ಆಫನ್ ರಿಸಲ್ಟ್ಸ್ ಇನ್ ಡಿಸಾಸ್ಟರ್. ಸಾಕಷ್ಟು ದುರಂತವನ್ನು ಇದು ಉಂಟು ಮಾಡುತ್ತೆ. ದೆನ್ ವಾಟ್ ವರ್ ದ ಕಾಸಸ್ ಫಾರ್ ದ earthquake? Earthquake occurs due to several causes. Remember, earthquakes occurs due to number of reasons. Point number 1 is plate movements in the earth. Then volcanic eruption, plate movements, volcanic eruption, faulting and folding of lands. Then landslide, collapse of underground cave roofs. Then hydrostatic pressure of man-made water bodies like reservoirs are the main causes for the earthquakes. So India, most of the earthquake that have occurred earlier due to plate movement, ಭೂಮಿಯಲ್ಲಿ ಆಗ್ತಕ್ಕಂಥ ಪ್ಲೇಟ್ ಮೂವ್ಮೆಂಟ್ನಿಂದಾಗಿ ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅರ್ಥಕ್ವೇಕ್ಸ್ಗಳು ಆಗ್ತಾ ಇದೆ. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅರ್ಥಕ್ವೇಕ್ಸ್ ಇನ್ ಅವರ್ ಕಂಟ್ರಿ? ದ ಡಿಸಾಸ್ಟರ್ಸ್ ಅಥವಾ distress, a lot of effects of earthquakes
ಆರ್ ಕ್ರ್ಯಾಕಿಂಗ್ ಆಫ್ ಗ್ರೌಂಡ್ ಸರ್ಫೇಸ್, ಭೂಮಿಯ ಮೇಲ್ಭಾಗದಲ್ಲಿ ಸಾಕಷ್ಟು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ದೆನ್ ಡ್ಯಾಮೇಜ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ನೋಡಿ ಇದ್ದಕ್ಕಿದ್ದಂಗೆ ಮನೆಗಳೇ ಕುಸಿದು ಬೀಳುತ್ತೆ. ಡ್ಯಾಮೇಜ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್. ದೆನ್ ರೈಲ್ವೇಸ್ ಅಂಡ್ ರೋಡ್ಸ್, railways also disturbed by the earthquake. Then roads also disturbed by the roads, and power lines also disturbed. Then another one is telecom lines also disturbed by the earthquake. Dams, factories, losses of humans and animals, and also properties also lost by the earthquake. The other important effects of earthquake is fires, ಕೆಲವು ಕಡೆ ಬೆಂಕಿ ಬೀಳುತ್ತೆ, landslides, disturbance in ground water level, blockage, and diversion of river course, and destruction of forest due to forest fire. ಅರಣ್ಯದಲ್ಲಿ ಬೀಳ್ತಕ್ಕಂಥ ಕಾಳ್ಗಿಚ್ಚಿನಿಂದಾಗಿ ಸಾಕಷ್ಟು ಅರಣ್ಯ ಪ್ರದೇಶಗಳು ಏನಾಗುತ್ತೆ, ವಿನಾಶವನ್ನ ಹೊಂದುತ್ತೆ. ದೆನ್ distribution of earthquake. There are 3 major earthquake zones in our country. There are 3 important major earthquake zones in our country or in our India. First one is the Himalayan zone. This zone includes, Himalayan zone includes number of states like Jammu and Kashmir, Himachal Pradesh, Uttar Pradesh, and Bihar. It is the zone of maximum ದೊಡ್ಡ ಪ್ರಮಾಣ, ಗರಿಷ್ಠ ಪ್ರಮಾಣದಲ್ಲಿ ಇಂಟೆನ್ಸಿಟಿ, ಗರಿಷ್ಠ ಪ್ರಮಾಣದಲ್ಲಿ ಅರ್ಥಕ್ವೇಕ್ ಆಗ್ತಕ್ಕಂಥ ಗುಣಲಕ್ಷಣಗಳು ಅಲ್ಲಿ ಕಂಡು ಬರುತ್ತೆ. ದೆನ್ ದ ಅರ್ಥಕ್ವೇಕ್ ಇನ್ ದಿಸ್ ಝೋನ್ ಆರ್ ಬೇಸಿಕಲಿ ಡ್ಯೂ ಟು ಪ್ಲೇಟ್ tectonics. For example, in Chamoli and Uttarakasi, ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಈ ಪ್ರದೇಶದಲ್ಲಿ ಈ ರೀತಿಯಾಗಿ ಭೂಕಂಪನ ಉಂಟಾಗುತ್ತೆ. ಓಕೆ, ಎಸ್. ಸೆಕೆಂಡ್ ಪಾರ್ಟ್ ಈಸ್ ದ ಇಂಡೋ-ಗಂಗಾಟಿಕ್ ರೀಜನ್. ಸೊ ಇಟ್ ಲೈಸ್ ಇನ್ ದ, ಅಥವಾ ದಿಸ್ ರೀಜನ್ ಲೈಸ್ ಟು ದ ಸೌತ್ ಆಫ್ ಹಿಮಾಲಯ. ಇಟ್ comprises Rajasthan plains, then plains of Punjab, Haryana, Uttar Pradesh, and West Bengal. This zone is called the zone of moderate intensity. The Indo-Gangetic zone is called as the zone of moderate intensity. Then third important zone is the peninsular zone. This includes the highlands of Lakshadweep, Andaman and Nicobar, and Ron of Kutch. Andaman and Nicobar, Lakshadweep, Ron of Kutch,
peninsular in India had been considered as a stable land masses. Only a few earthquakes, ಕಡಿಮೆ ಪ್ರಮಾಣದಲ್ಲಿ, have been occurred in this zone. Mostly in recent years. Therefore, it is known as zone of minimum intensity. Minimum intensity. The peninsular plateau is called as the zone of minimum intensity. Then, what are the precautionary measures to stop the earthquake? One is avoid the human settlement in the earthquake prone zones. ಈ ಭೂಕಂಪನ ಪೀಡಿತ ಪ್ರದೇಶಗಳಲ್ಲಿ ಜನವಸತಿಯನ್ನು ನಿಷೇಧ ಮಾಡ್ತಕ್ಕಂಥದ್ದು ಅಥವಾ ಅವಾಯ್ಡ್ ಮಾಡ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 1, ಅವಾಯ್ಡ್ ದ ಹ್ಯೂಮನ್ ಸೆಟ್ಲ್ಮೆಂಟ್ ಇನ್ ದ earthquake prone zones. Secondly, follow earthquake resistance designs for the construction of buildings. ನಾವು ಕಟ್ತಕ್ಕಂಥ ಮನೆಗಳು ಭೂಕಂಪನದಿಂದ ವಿನಾಯಿತಿಯನ್ನು ಪಡ್ಕೊಳ್ತಕ್ಕಂತಹ. Third one is follow earthquake resistance design for the construction of buildings. ಮನೆ ಕಟ್ಟುವಾಗ ನಾವು ಸಾಕಷ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮೆಜರ್ಸ್ಗಳನ್ನು ಬಳಸ್ಕೊಂಡು ವಿನಾಯಿತಿ ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಬರೀಬೇಕಾಗುತ್ತೆ, ಬಿಲ್ಡಿಂಗನ್ನು ಕಟ್ಕೊಳ್ಬೇಕಾಗುತ್ತೆ. ಥರ್ಡ್ಲಿ, ಯೂಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಆಫ್ ಹೈ ಕ್ವಾಲಿಟಿ ಆ್ಯಂಡ್ ಅವಾಯ್ಡ್ ಹೈ ರೈಸ್ ಬಿಲ್ಡಿಂಗ್ಸ್. ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನು ಬಳಸಬೇಕು ಮತ್ತು ಅತಿ ಎತ್ತರವಾಗಿ ಬಿಲ್ಡಿಂಗ್ಸನ್ನು ಕಟ್ತಕ್ಕಂಥದ್ದನ್ನು, ರೈಸ್ ಬಿಲ್ಡಿಂಗ್ಸನ್ನು ನಾವು ಅವಾಯ್ಡ್ ಮಾಡಬೇಕು. ಒಂದೇ ಸ್ಟೋರ್ಸನ್ನು ನಾವು ಕಟ್ಕೊಂಡು ಮಲ್ಟಿ ಸ್ಟೋರ್ಸ್ ಬಿಲ್ಡಿಂಗನ್ನು ಮಾಡ್ಕೊಳ್ದಂಗೆ ನಾವು ಕಟ್ಕೊಂಡ್ರೆ ಇಟ್ ಇಸ್ ಪಾಸಿಬಲ್ ಟು ಅವಾಯ್ಡ್ ಅರ್ಥ್ಕ್ವೇಕ್. ದೆನ್ ರೆಸ್ಟ್ರಿಕ್ಟ್ ಡಿಗಿಂಗ್ ಆಫ್ ಡೀಪ್ ವೆಲ್ಸ್ ಫಾರ್ ಗ್ರೌಂಡ್ ವಾಟರ್. ಅತಿ ಆಳವಾಗಿ ನಾವು ಬಾವಿಗಳನ್ನು, ಬೋರ್ವೆಲ್ಸ್ ಅನ್ನು ಕೊರೆಸೋದನ್ನು ನಿಲ್ಲಿಸಿದ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ earthquake. Then restrict urban grow in the hilly areas with high seismic vulnerability. ಅಂದ್ರೆ ಇಲ್ಲಿ ರಿಸ್ಟ್ರಿಕ್ಟ್ಸ್ ಅರ್ಬನ್ ಗ್ರೋತ್ ಇನ್ ದ ಹಿಲ್ಲಿ ಏರಿಯಾಸ್. ಗುಡ್ಡಗಾಡು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಜನವಸತಿ ಬೆಳವಣಿಗೆ ಆಗ್ತಕ್ಕಂಥದ್ದನ್ನು ನಾವೇನು ಮಾಡಬೇಕು, ರೆಸ್ಟ್ರಿಕ್ಟ್ ಮಾಡಬೇಕು. ದೆನ್ ಅವಾಯ್ಡ್ ದ ಕನ್ಸ್ಟ್ರಕ್ಷನ್ ಆಫ್ ಲಾರ್ಜ್ ಡ್ಯಾಮ್ಸ್ ಅಂಡ್ ರಿಸರ್ವರ್ಸ್. ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟತಕ್ಕಂಥದ್ದನ್ನು ನಾವು ನಿಲ್ಲಿಸಬೇಕು. ಪ್ಲಸ್ ಜಲಾಶಯಗಳನ್ನು ನಾವು ಕಟ್ಟುವುದನ್ನು ಸಹ ಇಲ್ಲಿ ಮುಖ್ಯವಾಗಿ ನಾವು ನಿಲ್ಲಿಸಬೇಕು. ಸ್ಟಾಪ್ ಡಿಫಾರೆಸ್ಟೇಷನ್ ಅಂಡ್ ಹೆವಿ ಕ್ವೈರಿಂಗ್ ಆಕ್ಟಿವಿಟೀಸ್. ಅರಣ್ಯವನ್ನು ನಾಶ ಮಾಡತಕ್ಕಂಥ ಆಕ್ಟಿವಿಟೀಸ್ ಅನ್ನು ನಾವು ನಿಲ್ಲಿಸಬೇಕು. ಇನ್ನೊಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕ್ವೈರಿಂಗ್ ಆಕ್ಟಿವಿಟೀಸನ್ನು, ಕಲ್ಲು ಗಣಿಗಾರಿಕೆಯನ್ನು ಮಾಡತಕ್ಕಂಥದ್ದನ್ನು ನಿಲ್ಲಿಸಿದ್ರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಅರ್ಥ್ಕ್ವೇಕ್. ಬಿಸೈಡ್ಸ್, ಇವುಗಳ ಜೊತೆಯಲ್ಲಿ ಪೋಸ್ಟ್ ಡಿಸಾಸ್ಟರ್ ಮೆಜರ್ಸ್, ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಮೆಜರ್ಸ್ಗಳು ಯಾವುದಪ್ಪ ಮುಖ್ಯವಾಗಿ ಆಫ್ಟರ್ ಅರ್ಥ್ಕ್ವೇಕ್ ಆರ್ ಆಲ್ಸೋ ಎಸೆನ್ಷಿಯಲ್. ಒಂದು ವೇಳೆ ಆದ ನಂತರ ನಾವು ತೆಗೆದುಕೊಳ್ತಕ್ಕಂಥ ಮೆಥಡ್ಸ್ಗಳು ಯಾವುದು, ಅವರಿಗೆ ರಿಲೀಫನ್ನು ಕೊಡ್ತಕ್ಕಂಥ, ರಿಕವರಿಯನ್ನು ಕೊಡ್ತಕ್ಕಂಥ ಆ್ಯಂಡ್ ರಿಹೆಬಿಲೇಷನ್ ಕೊಡ್ತಕ್ಕಂಥದ್ದು ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಜರ್ಸ್ ಫಾರ್ ದ ಸ್ಟಾಪ್ ಅರ್ಥ್ಕ್ವೇಕ್ ಫ್ರಮ್ ಅವರ್ ಕಂಟ್ರಿ. ಎನಫ್. ಥ್ಯಾಂಕ್ ಯು.